ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದಾರೆ? ಎಲ್ಲರೂ ಆರಾಮಿದ್ರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 12 ಗಂಟೆ ಆಗೈತಿ. ನಾಷ್ಟ ಅಷ್ಟು ಮಾಡೀನಿ. ಚಪಾತಿ ಹೀರೆಕಾಯಿ ಪಲ್ಯ ಮಾಡಿದ್ದೆ. ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾನು ಒಂದು ದೊಡ್ಡ ಕೆಲಸ ಮಾಡತ್ತೀನಿ. ಭಾಳ ದಿವಸದಿಂದ ಅಂದ್ಕೊಳತ್ತಿದ್ದೆ ಸ್ಟೋರ್ ರೂಮ್ ಕ್ಲೀನ್ ಮಾಡಬೇಕು ಅಂತಂದು, ಬಟ್ ಮಾಡೋಕ್ಕಾಗಿದ್ದಿಲ್ಲ. ಸೊ ಅದಕ್ಕೆ ಇವತ್ತು ಆಗಿದ್ದಂಗೆ ಅಂತ ಕ್ಲೀನ್ ಮಾಡೋಕ್ಕೆ ಎಲ್ಲ ಕಿತ್ತುಬಿಟ್ಟೀನಿ. ಬರೀ ತೋರಿಸ್ತೀನಿ ನಿಮ್ಗೆ. ಅರ್ಧ ಕ್ಲೀನ್ ಮಾಡೀನಿ, ಇನ್ನೂ ಸ್ವಲ್ಪ ಐತಿ. ಬರೀ ನೋಡೋಣಂತೆ ಎಷ್ಟು ಕ್ಲೀನ್ ಮಾಡೀನಿ ಏನು ಅಂತಂದು. ನೋಡಿ ಫ್ರೆಂಡ್ಸ್, ಎಷ್ಟು ಕಸ ಐತಿ. ಇವೆಲ್ಲ ಒಂದು 6-7 ತಿಂಗಳಾಗಿತ್ತು ಅನಿಸ್ತೈತಿ ಕ್ಲೀನ್ ಮಾಡಲಾರ್ದ. ಅದಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡೀನಿ. ಇವು ಸ್ಟೋರ್ ರೂಮ್ ಇದೆ ನಮ್ಮದು. ಕ್ಲೀನ್ ಮಾಡೀನಿ. ಜೋಳದ ಚೀಲ, ಅಕ್ಕಿ ಚೀಲ, ಇನ್ನು ಏನೇನು ನಮ್ಮನೆ ಕಾಳು ಕಡಿಯೋದವು ನೋಡ್ರಿ, ಇವನ್ನೆಲ್ಲ ಇಲ್ಲಿ ಇಟ್ಟೀನಿ. ನೋಡ್ತಾ ಇರ್ಬೋದು ನೀವು. ಸೊ ನಮ್ಮ ಬೇಬಿ ಇಲ್ಲೇ ಕುಂತು ಆಟ ಆಡತೈತಿ. ಧೂಳೈತಿ ಅಂದ್ರೂ ಇಲ್ಲೇ ಬರಕುಂತಾಳ. ಇವಾಗ ಇಷ್ಟೆಲ್ಲ ಕ್ಲೀನ್ ಮಾಡೀನಿ. ಇವಾಗ ಮನೆಯನ್ನು ಕಸ ಗುಡಿಸ್ಕೊಂಡು ನೆಲ ಒರೆಸ್ಬೇಕು, ಅಷ್ಟು ಐತಿ ಕೆಲಸ. ಮತ್ತೇನು ಇಲ್ಲ. ಬಟ್ಟೆ ಒಂದು ವಾಶ್ ಮಾಡಬೇಕು. ಸೊ ಬಟ್ಟೆ ವಾಶ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಎದ್ದು ಅನ್ನ ಸಾಂಬಾರು ಮಾಡಬೇಕು. ನೋಡ್ತಾ ಇರ್ಬೋದು ನೀವು, ಇಷ್ಟು ಕ್ಲೀನ್ ಮಾಡಿ ನೋಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡಾತ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ಒಂದು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಭಾಳ ಜನ ವಿಡಿಯೋ ನೋಡ್ತೀರಿ, ಬಟ್ ಸಪೋರ್ಟ್ ಮಾಡತ್ತಿಲ್ಲ, ಅದ ಬೇಜಾರು, ಮತ್ತೇನಿಲ್ಲ. ಸೊ ಓಕೆ, ಇವಾಗ ಕಸ ಗುಡಿಸಿ ನೆಲ ಒರೆಸ್ಬೇಕು. ಇನ್ನೇ ಫ್ರ್ಯಾಂಕ್ ಮಾಡಿದ ವಿಡಿಯೋ ನಮ್ಮ ಮನೆಯವ್ರು ಕರೇನು ಅಂತ ತಿಳ್ಕೊಂಬಿಟ್ಟಿದ್ರು. ಎಂಥ ನಾನು ಶಾಕ್ ಆಗಿಬಿಟ್ಟಿದ್ದೆ, ನಿಜ ಅನ್ಕೊಂಬಿಟ್ಟಿದ್ದೆ ಅಂತ ಅನ್ನಕೊಂತಿದ್ರು. ಇನ್ನೂ ಯಾರು ಆ ವಿಡಿಯೋ ನೋಡಿಲ್ಲ, ಹೋಗಿ ನೋಡ್ಕೊಂಡು ಬರ್ರಿ. ಮತ್ತು ವಿಡಿಯೋ ಹೆಂಗೆ ಅನ್ನಿಸ್ತಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ, ಅಂದ್ರೆ ಗೊತ್ತಾಗ್ತೈತ್ರಿ ನನಗೂ. ಆಯಿತಾ? ಎಲ್ಲ ಕೆಲಸ ಮುಗಿಸಿ ಸ್ಟೋರ್ ರೂಮ್ ಕ್ಲೀನ್ ಮಾಡಿ ಬಟ್ಟೆನೂ ವಾಶ್ ಮಾಡಿದೆ. ಅಷ್ಟರೊಳಗೆ ಟೈಮ್ ಭಾಳ ಆಗಿಬಿಟ್ಟಿತ್ತು. 2 ಗಂಟೆನೂ ಆಗಿತ್ತು. ನಿದ್ದೆ ಮಾಡೋಕ್ಕಾಗಲೇ ಇಲ್ಲ. ಅದಕ್ಕೆ ಎಲ್ಲ ಬಟ್ಟೆ ತಂದಿಲ್ಲಿ ಹಾಕಿನಿ. ನೆನ್ನೆ ಒಗ್ದಿದ್ದು ಬಟ್ಟೆ ಮತ್ತು ಬಟ್ಟೆನೂ ಎಷ್ಟು ವಾಶ್ ಮಾಡೀನಿ. ಮತ್ತು ಜಗ್ಗಂದ್ರೆ ಜಗ್ಗಿದ್ವು. ನೋಡ್ತಾ ಇರ್ಬೋದು, ಇಲ್ಲಿಂದ ಹಿಡ್ಕೊಂಡು ನೋಡಿರಿ ಇಲ್ಲಿವರೆಗೂ ಅದಾವೆ ಬಟ್ಟೆ. ಮತ್ತು ಸೋಫಾ ಕವರ್ನೂ ವಾಶ್ ಮಾಡಿ ಹಾಕಿದ್ನಲ್ಲ ಅವು, ಮತ್ತು ಜೀನ್ಸ್ ಪ್ಯಾಂಟ್, ನೈಟ್ ಪ್ಯಾಂಟ್ ಎಲ್ಲನೂ ಮಕ್ಕಳೇ ಹಾಕ್ಕೊಂಬಿಟ್ಟಿನಿ. ಇಲ್ಲಿ ನೋಡಿರಿ, ಸ್ಟೋರ್ ರೂಮ್ ಕ್ಲೀನ್ ಮಾಡಬೇಕಾದ್ರೆ ಇವು ಜೋಳ, ಒಣ ಮೆಣಸಿನ್ಕಾಯಿ ಎಲ್ಲ ಬಿಸಿಲಿಗೆ ಸ್ವಲ್ಪ ಹೊತ್ತು ಇಟ್ಟೇವಿ. ಮತ್ತು ಹುಳ ಇದು ಹೋಗ್ಬಿಡ್ತಾವೆ, ಹಪ್ಪಳ ಅವನ್ನೂ ಇಟ್ಟೇವಿ. ಇವಾಗ ಅವ್ನ ಬಟ್ಟೆ ಎಲ್ಲ ಮಡಚಬೇಕು ಅಂತ ಮಡಚ್ಕೊಳತ್ತಿದ್ದೆ. ಮತ್ತೇನಂದ್ರೆ ಹೆಣ್ಮಕ್ಳು ಭಾಳ ಜನ ಅಂದ್ಕೊತಿರ್ತೀರಿ, ನಾವು ಮನೇಲಿ ಇದ್ಕೊಂಡು ಏನಾದರೂ ವರ್ಕ್ ಮಾಡಬೇಕು ಅನ್ನೋರು. ಮೇಯ್ನಾಗಿ ಹೌಸ್ ವೈಫ್ಸ್ ಎಲ್ಲರಿಗೂ ಒಂದು ಕಾಡ್ತಿರ್ತೈತಿ, ಗಿಲ್ಟ್ ಕಾಡ್ತಿರ್ತೈತಿ. ನಾವು ಮನೆಯೊಳಗೆ ಕುಂತು ಏನಾದರೂ ಒಂದು ಮಿನಿಮಲ್ ಅಮೌಂಟ್ನ ಅರ್ನ್ ಮಾಡಬೇಕು ಅನ್ನೋದು. ಸೊ ನನ್ನ ಹಿಡ್ಕೊಂಡೇ ಹೇಳ್ತೀನಿ, ಯಾಕಂದ್ರೆ ನಾನು ಒಂದು ಹೆಣ್ಮಗಳಾಗಿ ಒಂದು ಹೆಣ್ಮಗಳ ಮನಸ್ಸನ್ನು ಅರ್ಥ ಮಾಡ್ಕೊಳಕ್ಕೆ ಗೊತ್ತಾಗ್ಬಿಡ್ತೈತಿ. ಯಾಕಂದರೆ ಹೆಣ್ಮಕ್ಳ ಮನ್ಸು ಹೆಣ್ಮಕ್ಳಿಗೆ ಅರ್ಥ ಆಗ್ತೈತಲ್ಲ. ಸೊ ಅದಕ್ಕೆ ಎಲ್ಲದಕ್ಕೂ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗೋದು ಅಂದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ತೈತಿ. ಯಾಕಂದ್ರೆ ಪ್ರತಿಯೊಂದನ್ನು ಒಂದು ಬಟ್ಟೆ ತೊಗೊಳೋದಾಗಿರಲಿ ಅಥವಾ ಮಕ್ಕಳು ಇರೋ ಮನೆಯೊಳಗೆ ಮಕ್ಳಿಗೆ ಏನಾದರೂ ಕೊಡಿಸ್ಬೇಕು ಅಂತಂದರೆ ಎಲ್ಲದಕ್ಕೂ ಹಸ್ಬೆಂಡ್ ಕಡೆನೇ ಕೇಳಬೇಕಾಗ್ತೈತಿ. ಅವರು ಕೊಡೋಂಗಿಲ್ಲ ಅಂತ ಅನ್ನೋಂಗಿಲ್ಲ, ಬಟ್ ನಾವು ಪದೇ ಕೇಳಿದ್ರಾಗೂ ಅವ್ರಿಗೂ ಕಮಿಟ್ಮೆಂಟ್ಸ್ ಇರ್ತಾವೆ, ಏನೋ ಕಮಿಟ್ಮೆಂಟ್ಸ್ ಇರ್ತಾವೆ. ಸೊ ನಾವು ಹೆಣ್ಮಕ್ಳಾದರೂ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಹಸ್ಬೆಂಡ್ಗೆ ಕಷ್ಟ ಪೂರ್ತಿ ಕೊಡೋಕೆ ಹೋಗ್ಬಾರ್ದು. ಒಂದು ಸ್ವಲ್ಪ ಕೊಟ್ಟರೆ ನಡಿತೈತಿ ಅಂಥೇಳಿ ಅಂದ್ಕೊಂಡು ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ. ಫಸ್ಟ್ ನಾನು ರೀಸೆಲ್ಲಿಂಗ್ ಮಾಡ್ತಿದ್ದೆ. ರೀಸೆಲ್ಲಿಂಗ್ ಬಿಟ್ಟೆ, ಯಾಕಂದ್ರೆ ನಾನು ಹೊಸ ಫೋನ್ ತೊಗೊಂಡಲ್ಲ ರೀಸೆಂಟ್ಲಿ. ಅದು ಫೋನ್ ತೊಗೊಂಡಾಗ ಅದು ನಂದು ಇನ್ಸ್ಟಾಗ್ರಾಮ್ ID ಹೋಗ್ಬಿಡ್ತು. ಬಟ್ ಅದರಿಂದನೂ ನನಗೊಂದು ಸ್ವಲ್ಪ ಅಮೌಂಟ್ ಬರ್ತಿತ್ತು. ಮಂತ್ಲಿ ಬರಲಿಲ್ಲ ಅಂದರೂ ಏನಾಯ್ತು, ಒಂದು ಸ್ವಲ್ಪ ನನ್ನ ಖರ್ಚಿಗೆ ಆಗೋಷ್ಟಾದರೂ ನನಗೆ ಬರ್ತಿತ್ತು. ನನ್ನ ಕರೆನ್ಸಿ ನಾನು ಹಾಕೋತಿದ್ದೆ. ನನಗೇನು ಬೇಕಂದ್ರೂ ನಾನು ಧೈರ್ಯವಾಗಿ ತೊಗೊತಿದ್ದೆ. ನನ್ನ ಮಕ್ಳಿಗೆ ಏನು ಬೇಕಂದ್ರೂ ಧೈರ್ಯವಾಗಿ ತೊಗೋತಿದ್ದೆ, ಅದ್ರೊಳಗೆ ಅರ್ನ್ ಮಾಡ್ತಿದ್ದೆ. ಇವಾಗ ಅದು ಹೋದ್ಮೇಲೆ ನನಗೆ ಇನ್ನೊಂದು ID ಕ್ರಿಯೇಟ್ ಮಾಡಿ, ಇನ್ಸ್ಟಾಗ್ರಾಮ್ ID ಕ್ರಿಯೇಟ್ ಮಾಡಿ ಮಾಡ್ಬೋದು. ಬಟ್ ಅದನ್ನು ಮತ್ತೆ ನಾವು ಆ ಪೇಜ್ನ ಬಿಲ್ಡ್ ಮಾಡೋಕ್ಕೆ ಭಾಳ ಕಷ್ಟ. ಫಸ್ಟಿಂದನೂ ಸ್ಟಾರ್ಟ್ ಮಾಡ್ಕೊಂಡು ಬರಬೇಕು, ಪ್ರಮೋಷನ್ಸ್ ಮಾಡಿಸ್ಬೇಕು, ಕೊಲಾಬ್ರೇಷನ್ ಮಾಡಿಸ್ಬೇಕು, ಅದಕ್ಕೆಲ್ಲ ಅಮೌಂಟ್ ಖರ್ಚಾಗತ್ತೆ. ನನಗೆ ಸ್ವಲ್ಪ ಇವಾಗ ಫೈನಾನ್ಷಿಯಲ್ ಆಗಿ ಭಾಳ ಹೊಡೆತ ಬಿದ್ದುಬಿಟ್ಟೈತೆ ನನಗೆ. ಸೊ ಅದಕ್ಕೆ ಬೇಡ ಏನೂ ಬೇಡ ಅಂತಂದು ಸುಮ್ಮನೆ ಕೈ ಕೊಟ್ಕೊಂಡು ಕುಂತಿದ್ದೆ. ನೋಡೋಣ ಯೂಟ್ಯೂಬ್ ಆದರೂ ಕೈ ಹಿಡಿತೈತೇನೋ ಅಂದ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ. ಗೊತ್ತಿಲ್ಲ ಅದೇನು ಆಗ್ತೈತಿ ಅಂತಂದು. ದೇವ್ರ ಮೇಲೆ ಭಾರ ಹಾಕಿ ವರ್ಕ್ ಮಾಡತ್ತೀನಿ ಯೂಟ್ಯೂಬ್ದಾಗ. ಬಟ್ ಏನಂತಂದ್ರೆ ಯೂಟ್ಯೂಬ್ದಾಗ ನಮ್ಗೆ ಸಕ್ಸಸ್ ಸಿಗ್ಬೇಕಂದ್ರೆ ಸ್ವಲ್ಪ ಟೈಮ್ ತೊಗೋತೈತಿ. ಸಡನ್ಲಿ ಯಾವುದೂ ಆಗಂಗಿಲ್ಲ. ಯಾಕಂದ್ರೆ ಮಿನಿಮಮ್ ನಾವು 1 ವರ್ಷನಾದರೂ ಆಗುತ್ತೆ. 1 ವರ್ಷನೂ ಆಗ್ಬೋದು, 2 ವರ್ಷನೂ ಆಗಬಹುದು.
ಸಡನ್ಲಿ ನಮ್ಗೆ ಬೇಕಂದ ತಕ್ಷಣ ಆಗಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ನಾವು ಇನ್ಸ್ಟಾಗ್ರಾಮ್ ಒಳಗೆ ಸ್ವಲ್ಪ ನಮ್ಗೆ ಫಾಲೋವರ್ಸ್ ಇದ್ರಪ್ಪ, ನಾನು ಫೇಮಸ್ ಆಗೀವಿ, ಸ್ವಲ್ಪ ನಮ್ಮ ವೀಡಿಯೋಸ್ ವೈರಲ್ ಆಗ್ಯಾವ ಅಂತಂದ್ರೆ ಏನಾದರೂ ಸ್ವಲ್ಪ ಆಗ್ತೈತಿ. ಬಟ್ ನಾವು ಏನೂ ಇಲ್ಲ ಅಂತಂದ್ರೆ ನೋ ವೇ, ಸಾಧ್ಯನೇ ಇಲ್ಲ. ಅದಕ್ಕೆ ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಸೊ ನೋಡೋಣ ದೇವ್ರು ಏನು ಕೊಡ್ತಾನೆ ನೋಡಬೇಕು. ಅದೇನೋ ಅಂತಾರಲ್ಲ, ಕಾರ್ಯ ನಮ್ಮದು ಫಲ ದೇವ್ರದು ಅಂತಂದು. ಸೊ ಅದನ್ನು ನಾನು ಬಿಲೀವ್ ಮಾಡಿಕೊಂಡು ನಾನು ಕೆಲಸನ ಮಾಡಾಕಂತೀನಿ. ಗೊತ್ತಿಲ್ಲ ಅದು ಯಾವಾಗ ನನಗೆ ದೇವ್ರ ಕೈ ಹಿಡಿತಾನ ಅಂತಂದು. ನನ್ನ ಮಕ್ಕಳಿಗೆ ನಾನು ಅದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕು ಅಂತಂದು ನಾನು ಭಾಳ ಆಸೆ ಕನಸುಗಳು ಇಟ್ಕೊಂಡೀನಿ. ಸೊ ನನಗೂ ಒಂದು ಎಕ್ಸ್ಟ್ರಾ ಏನಾದರೂ ತೊಗೋಬೇಕಂತಂದ್ರೆ ಸೊ ಎಲ್ಲದಕ್ಕೂ ಅವ್ರ ಮೇಲೇ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋದು ನನಗಿಷ್ಟ ಇಲ್ಲ. ಮೊದಲಿಂದನೂ ನಾನು ಜಾಬ್ ಮಾಡ್ತಿದ್ದೆ ರೀ. ಜಾಬ್ ಒಳಗೆ ನನಗೆ ಪೇಮೆಂಟ್ ಬರ್ತಿತ್ತು. ಸೊ ಆ ಪೇಮೆಂಟ್ ಒಳಗೆ ನನಗೆ ಏನು ಬೇಕು ಅದೆಲ್ಲ ತೊಗೋತಿದ್ದೆ. ನಮ್ಮ ಮನೆಗೂ ರೊಕ್ಕ ಕೊಡ್ತಿದ್ದೆ, ಇಲ್ಲ ಅಂದಿಲ್ಲ. ಬಟ್ ಮದುವೆ ಆದಮೇಲೆ ನನಗಂತೂ ಭಾಳ ಕಷ್ಟ ಅಂದ್ರೆ ಕಷ್ಟ ಆಗ್ಬಿಟ್ಟೈತಿ. ನನ್ನ ಮನೆಯವ್ರು ಕೊಡ್ತಾರೆ ನಂಗೆ ಅಮೌಂಟ್, ಇಲ್ಲ ಅಂತಲ್ಲ, ಕೊಡೋಂಗಿಲ್ಲ ಅಂತಲ್ಲ. ಆದರೂ ನನಗೆ ಅನ್ನಿಸ್ತೈತಿ ನಾನು ಒಂದು ಏನಾದರೂ ನನ್ನ ಓನಾಗಿ ನಾನು ಅರ್ನ್ ಮಾಡಬೇಕು ಅಂತಂದು ನನಗೆ ಆಸೆ. ಸೊ ಅದಕ್ಕೆ ಇದನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ. ಸೊ ಸ್ಟಾರ್ಟ್ ಮಾಡ್ಕೊಂಡಿನಿ ಅಂದಮೇಲೆ ಇದನ್ನು ಗಿವ್ ಅಪ್ ಮಾಡಬಾರ್ದು. ಕಂಟಿನ್ಯೂಯಸ್ ಆಗಿ ವಿಡಿಯೋಸ್ ಹಾಕತ್ತೀನಿ. ವ್ಯೂಸ್ ಬರಾಕತ್ತಿಲ್ಲ ಅಂದ್ರೂ ಇವತ್ತಲ್ಲ ನಾಳೆ ಬರುತ್ತೆ ಅನ್ನೋ ಹೋಪ್ ಐತಲ್ಲ, ಆ ಹೋಪ್ ಮೇಲೇ ನಾನು ಇವಾಗ ನಡ್ಕೊಂಡು ಹೊಂಟೇನಿ. ಸೊ ಅದಕ್ಕೆ ಡೈಲಿ ವಿಡಿಯೋಸ್ ಒಂದಿನೂ ಮಿಸ್ ಮಾಡಲಾರ್ದಂಗೆ ಹಾಕಬೇಕು ಅಂತಂದು ಸೊ ಅದನ್ನು ನಾನು ಮನಸ್ಸೊಳಗೆ ಅಂದ್ಕೊಂಡು ಸ್ಟಾರ್ಟ್ ಮಾಡಿ ಡೈಲಿ ಹಾಕಕೊಂತೀನಿ. ಇದು ನೋಡಿರಿ, ನನ್ನ ಮಗಳಿಗೆ ಲಂಗ ಜಂಪರ್ ಹೊಲ್ಸಕ್ಕೆ ಎಲ್ಲನೂ, ಅಥವಾ ಮೀಡಿ ಲಂಗ ಜಂಪರ್ ಡ್ರೆಸ್ಸಸ್ ಹೊಲ್ಸಕ್ಕೆ ಇವನ್ನ ಬ್ಲೌಸ್ ಪೀಸ್ ಇದ್ವು ನಮ್ಮ ಅತ್ತೆ ಕೊಟ್ಟಿದ್ರೆ ಅವನ್ನೆಲ್ಲ ತೆಗೆದು ನಿಮ್ಗೆ ತೋರ್ಸಾತೀನಿ. ಇದನ್ನೆಲ್ಲ ಸ್ಟಿಚ್ ಮಾಡಿಸಿದ ಮೇಲೆ ಒಂದು ಸತಿ ನಿಮಗೆ ನಾನು ತೋರಿಸ್ತೀನಂತ. ಅದೇ ಫ್ರೆಂಡ್ಸ್, ನೀವು ಸಪೋರ್ಟ್ ಮಾಡಬೇಕು. ನನಗೆ ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂದ್ರೆ ನೋ ವೇ, ನಾನು ಹಂಗೆ ಬರೀ ವಿಡಿಯೋ ಮಾಡ್ಕೊಂತ ಹೊರಟ್ಬಿಟ್ಟೆ ಅಂದ್ರೆ ಆಗಂಗಿಲ್ಲ. ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು. ಸೊ ನಿಮ್ಗೆ ವಿಡಿಯೋ ಚಲೋ ಅನಿಸಿದ್ರೆ ಸಪೋರ್ಟ್ ಮಾಡಿರಿ ಅಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು. ನನಗೆ ಒಂದಂತೂ ಗೊತ್ತು, ಇವತ್ತು ವಿಡಿಯೋ ನಂದು ವೈರಲ್ ಆಗಿಲ್ಲ, ಇವತ್ತು ನನಗೆ ಏನೋ ಕಷ್ಟ ಆಗೈತಿ, ಮುಂದೆ ಒಂದು ದಿನ ಆಗೇ ಆಗುತ್ತೆ ಅನ್ನೋ ಒಂದು ಹೋಪ್ ಮೇಲೆ ಇವಾಗ ಹೊಂಟೇನೆ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಡೈಲಿ ವಿಡಿಯೋ ಹಾಕಲೇಬೇಕು ನಾನು. ಒಂದಲ್ಲ ಒಂದು ದಿವಸ ನನ್ನ ವೀಡಿಯೋನೂ ಒಂದು ಚಲೋ ತಂಗೆ ಬರ್ತೈತಿ. ಓಕೆ ಫ್ರೆಂಡ್ಸ್, ನನ್ನ ಮಕ್ಕಳನ್ನ ಶಾಲೆಯಿಂದ ಕರ್ಕೊಂಡು ಬಂದೆ. ಇವಾಗ ನೋಡಿರಿ, ಇದೇನು ಗೊತ್ತೇನ್ರಿ, ಇದು ಪುಂಡಿ ಪಲ್ಯ ರೀ. ನಮ್ಮೂರ ಸೈಡಿನ ಪುಂಡಿ ಪಲ್ಯ ಅಂತ ನಾವು ಕರಿತೀವಿ ರೀ. ನಿಮ್ಮೂರ ಸೈಡ್ ನೀವು ಏನಾದ್ರು ಕರಿತೀರಿ ಕಾಮೆಂಟ್ ಮಾಡಿ. ಅದ್ರದ್ದು ಪಲ್ಯ ಮಾಡಬೇಕು ಅಂದ್ಕೊಂಡಿದ್ವಿ. ರೊಟ್ಟಿ ಪಲ್ಯ ಎಲ್ಲ ಮಾಡ್ಕೊಂಡು ತಿನ್ಬೇಕು ಅಂದ್ಕೊಂಡಿದ್ವಿ. ಯಾಕಂದ್ರೆ ಒಂದೊಂದು ಸತಿ ಡೈಲಿ ಬರೀ ಅದ ತಿಂದು ಬೇಜಾರಾದಾಗ ನಾವು ಈ ರೀತಿ ಯಾವಾಗಾದರೂ ಒಂದು ಸತಿ ಮನೆಯಾಗ ತರಕಾರಿ ತರಿಸಿ ಇದು ಮಾಡ್ತಿರ್ತೀವಿ. ಅದನ್ನೆಲ್ಲ ತೊಳೆದಿಟ್ಟು ಬಾಂಡೆ ಎಲ್ಲ ತೊಳೆದು ಮನೆ ಕಸ ಗುಡಿಸಿ ದೇವ್ರ ದೀಪ ಹಚ್ಚಕ್ಕೆ ಬಂದೆ. ನಾನು ಬಂದೆ ಅಂದ್ರೆ ಸಾಕ್ರಿ, ನನ್ನ ಮಗ ಬಂದು ಬಿಡ್ತಾನೆ ನೋಡ್ರಿ ಇಲ್ಲಿ ಹಿಂದೆ. ವಿಭೂತಿ ಅಂದ್ರೆ ಅವ್ನಿಗೆ ಭಾಳ ಇಷ್ಟ, ವಿಭೂತಿ ತೊಗೊಂಡು ಬರ್ತಾನೆ. ನಾನು ದೇವ್ರ ದೀಪ ಹಚ್ಚಿ ದೇವ್ರ ಕಡೆ ಎಲ್ಲ ಚೆಂದಾಗಿ ಬೇಡ್ಕೊಂಡು ಇವಾಗ ರೊಟ್ಟಿ ಮಾಡಾಕತ್ತೀನಿ ರೀ. ನಮ್ಮ ಅಕ್ಕ ಮೇಲೆ ಇರ್ತಾರಲ್ಲ, ನಮ್ಮ ಮನೆ ಮೇಲೆ, ಅವ್ರ ಮನ್ಯಾಗ ರೊಟ್ಟಿ ಮಾಡತ್ತೀವಿ. ಇಬ್ಬರು ಅಲ್ಲೇ ಮಾಡತ್ತಿದ್ವಿ ರೊಟ್ಟಿ. ಪಲ್ಯ ಅದೆಲ್ಲ ನಮ್ಮ ಅತ್ತೆ ಮಾಡಿದರು. ಪಲ್ಯ ಪುಂಡಿ ಪಲ್ಯ ಮತ್ತು ಚೌಳಿಕಾಯಿ ಪಲ್ಯ ಮಾಡಿದರು. ಮತ್ತು ಅದನ್ನು ಟೊಮೊಟೊ ಚಟ್ನಿ, ಹಸಿರು ಟೊಮೊಟೊ ಚಟ್ನಿ ಮಾಡಿದರು. ಸೊ ಇವತ್ತಿನ ಊಟ ಅಂತೂ ಮಸ್ತ್ ಆಯ್ತು ನೋಡಿರಿ. ನನಗಂತೂ ಭಾಳ ಇಷ್ಟ ಆಯ್ತು ಇವತ್ತಿಂದು ಊಟ. ನಮ್ಮ ಅತ್ತೆನ ಮಾಡಿಕೊಟ್ರು ಪಲ್ಯ ಚಟ್ನಿ ಅದೆಲ್ಲ. ಅದೇನು ಅಂತಿರಲ್ಲ, ಟೇಸ್ಟ್ ಬೇರೆನೇ ಆಗ್ಬಿಡ್ತೈತೆ. ಅದು ನಾವು ಡೈಲಿ ಮಾಡಿ ನಮ್ದು ನಾವು ಅಡುಗೆ ಮಾಡಿದ್ದು ನಮ್ಗೆ ತಿಂದು ಬೇಜಾರಾಗಿರ್ತೈತಿ. ಇವತ್ತು ನಮ್ಮ ಅತ್ತೆ ಮಾಡಿಕೊಟ್ರೆ ಟೇಸ್ಟು ಸಖತ್ತಾಗಿ ಬಂದಿತ್ತು, ಚಲೋ ಅನ್ನಿಸ್ತು. ಇಲ್ಲಿ ನೋಡಿರಿ, ನಮ್ಮ ಮುದ್ದು ಗೊಂಬೆ ಆಟ ಆಡಾಕತ್ತಾಳ. ಆಕೆ ಹಿಂಗೆ ಆಟ ಆಡಿಸ್ಕೊಂತ ಇರ್ಬೇಕು ರೀ ಆಕೆಗೆ. ನೋಡಿರಿ ಎಷ್ಟು ಚಂದ ನಗಾತಿತ್ತು, ಭಾಳ ಖುಷಿ ಆಯ್ತು ನನಗಂತೂ. ನನಗೇನಾದರೂ ಭಾಳ ಬೇಜಾರಾಗಿತ್ತಂದ್ರೆ ಹಿಂಗೆ ಆಟ ಆಡ್ಕೊಂತ ಕುಂತ್ಬಿಡ್ತೀನಿ ನಾನಂತೂ ಈಕೆ ಜೊತೆ. ನೋಡಿರಿ ಎಷ್ಟು ಚಂದ ಆಟ ಆಡ್ಕೊತಿತ್ತು ನಮ್ಮ ಮುದ್ದು ಮರಿ. ಆಕೆಗೆ ಸ್ವಲ್ಪ ಆರಾಮಿಲ್ಲ, ನೆಗಡಿ ಒಂದು ಆಗ್ಬಿಟ್ಟೈತಿ, ಜ್ವರನೂ ಬಂದಿದ್ವು ಆಕೆಗೆ. ಅಂದ್ರೆ ತಲೆ ಬಿಸಿ ಆಗ್ಬಿಟ್ಟೈತಿ. ಇವಾಗ ಆಕೆಗೆ ಹಲ್ಲು ಒಡ್ಯಾಕತ್ತವ್ರಿ, ಹಲ್ಲು ಉಬ್ಬ್ಯಾವ ಅಂತಾರಲ್ಲ ನಮ್ಮೂರು ಸೈಡ್ ನಾವು ಹಲ್ಲು ಉಬ್ಬ್ಯಾವ ಅಂತೀವಿ. ಹಲ್ಲು ಬರಾಕ ಆಕೆಗೆ ತ್ರಾಸ ಆಗೋಕುಂತೈತಿ. ಸೊ ಅದಕ್ಕೆ ಮೈ ಬಿಸಿಯಾಗಿತ್ತು. ಔಷಧ ಹಾಕಕ್ಕಂತಂದು ಔಷಧ ಎಲ್ಲ ಹುಡ್ಕಾಕತ್ತೇನೆ ನೋಡ್ರಿ. ಇದು ಔಷಧಕ್ಕೆ ಈಗ ಹಾಕ್ಬೇಕು ನಾವು. ನಮ್ಮ ಅನಿರುದ್ಧ ಸಣ್ಣವದಾನೀಗ, ಪಾಪೋದು ಈಗ ಸಣ್ಣ ಪಾಪೋದು, ಅದಕ್ಕೆ ಜೊಜದ ಮಕ್ಕೋತೈತಿ. ಈಕಿ ನಮ್ಮ ದೊಡ್ಡ ಪಾಪು, ಇದು ಕೆಳಗೆ ಮಕ್ಕೋತೈತಿ. ಹೌದಿಲ್ಲ ಶ್ರೀನಿಧಿ ಓಯ್, ಇಲ್ಲಿ ನೋಡಿ, ಇಲ್ಲಿ ಮೇಲೆ ನನ್ನ ಮಗ ಮಕ್ಕೊಂಡಾರಿ. ಆದರೆ ನನ್ನ ಮಗಳು ಮಕ್ಕೋಲಿಲ್ಲ. ಆಕೆಂದ್ರೆ ನನ್ನ ಜೊತೆನೇ ಮಕ್ಕೊತಾಳ. ಅದಕ್ಕೆ ಇಲ್ಲಿ ನೋಡಿರಿ, ನಾನು ಇವಾಗ ಊಟ ಮಾಡಕ್ಕೆ ಬಂದೀನಿ. ಪುಂಡಿ ಪಲ್ಯ ಇದೆ ನೋಡಿರಿ, ಪುಂಡಿ ಪಲ್ಯ, ರೊಟ್ಟಿ, ಶೇಂಗಾ ಚಟ್ನಿ ಹಾಕ್ಕೊಂಡೀನಿ, ಉಪ್ಪಿನಕಾಯಿ ಹಾಕ್ಕೊಂಡೀನಿ, ಮತ್ತು ಚೌಳಿಕಾಯಿ ಪಲ್ಯ ಮತ್ತು ಟೊಮೊಟೊ ಚಟ್ನಿ ಹಚ್ಕೊಂಡು
ತಿಂತಾ ಇದ್ರೆ ಬಾಯೊಳಗೆ ನೀರು ಬರತ್ತವಲ್ರಿ. ನೋಡಿರಿ, ಊಟ ಮಾಡೋಂಬರಿ ಎಲ್ಲರೂ. ಮತ್ತು ನಾನು ಊಟ ಮಾಡಿ ಮಲ್ಕೊಂಡ್ವಿ. ಇವತ್ತಿನ ವಿಡಿಯೋ ಇಷ್ಟ ರೀ. ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.